ಮೊದಲ ಎನ್ನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವುದು ಅಂದ್ರ SSLC ಪರೀಕ್ಷೆ ಮಾರ್ಚ್ ಬಾರಿ ಏಪ್ರಿಲ್ 2018 ಪ್ರಶ್ನೆ ಪತ್ರಿಕೆ ಇದು. ಇದರಲ್ಲಿ ಮೊದಲನೆಯ ಪ್ರಶ್ನೆ ಅಂದ್ರ ನಮಗ್ ಸಿಲೆಬಸ್ ಏನಾಗ್ಯದ ಅಂದ್ರ 2015ಕ್ಕೆ ಬದಲಾಯ್ತು. ಎಷ್ಟಕ್ಕ 2015ರಿಂದ ಬದಲಾಕೋಂತ ಈಗ ಎಲ್ಲಿಗೆ ಬಂದೀವಿ ಅಂದ್ರ 2025 ಪೇಪರ್ಕ್ ನೀವು ಕೊಂಡಿರ್ತೀರಿ. 10 ವರ್ಷ ಆಯ್ತು ಕನಿಷ್ಠ. ಇದರಲ್ಲಿ ನಮ್ಮ ಗಣಿತ ವಿಷಯದಲ್ಲಿ ಏನ್ ಮಾಡಿದ್ರು ಅಂದ್ರ ಅಲ್ಪ ಸ್ವಲ್ಪಗಳು ಬದಲಾವಣೆ ಮಾಡ್ಕೋತ ಬಂದಾರ ಅಷ್ಟೇ. ಆದ್ರೆ ಕೆಲವೊಂದು ಲೆಕ್ಕಗಳು ಅವೇ ಅದಾವ, ಕೆಲವೊಂದು ಚಾಪ್ಟರ್ಗಳು ಅವೇ ಅದಾವ. ಬಟ್ ಅದರಲ್ಲಿ ಏನದಾವ, ಕೆಲವೊಂದು ಲೆಕ್ಕಗಳನ್ನ ತೆಗೆದು ಹಾಕ್ಯಾರ, ಕೆಲವೊಂದು ಘಟಕಗಳನ್ನ ಕಡಿಮೆ ಮಾಡ್ಯಾರ. ಅದಕ್ಕೋಸ್ಕರವಾಗಿ ನಾವು 2018ರಿಂದ ತಗೊಂಡು ಈಗಿನ ನಿಮ್ ಸಿಲೆಬಸ್ ಏನದಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರಶ್ನೆಗಳನ್ನ ಮಾತ್ರ ಇದರಲ್ಲಿ ಆಯ್ಕೆ ಮಾಡ್ಕೊಂಡಿವಿ ಅಷ್ಟೇ. ನಾವೀಗ ಇಲ್ಲಿ ಮೊದಲ ಎನ್ನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯುವುದು. ಮೊದಲ ಎನ್ನ ಇಲ್ಲಿ ಸಮ ಅಂತ ಬರುತ್ತೆ. ಸಮ ಅಂತ ತೆಗೆದುಕೊಂಡಾಗ ಮತ್ತು ಬೆಸ ಅಂತ ಎರಡು ಬರುತ್ತೆ. ಮೊದಲ ಎನ್ನ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋದು ಯಾವುದು ಸೂತ್ರ ಅಂದ್ರ ಎನ್ನ ಬ್ರಾಕೆಟ್ n+1. ನೆನಪಿಟ್ಕೋಬೇಕು. ಮೊದಲ ಎನ್ನ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯುವುದು ಎನ್ನ ಬ್ರಾಕೆಟ್ n+1 ಅಂತ. ಇದು ನೆನಪಿಟ್ಕೊಳ್ರಿ. ಇದು ಸಮ ತೆಗೆದು ಅಕಸ್ಮಾತ್ ಬೆಸ ಅಂತ ಕೇಳಿದ್ರೆ ಇದು ಸಮ ಅಂತ ಬರುತ್ತೆ. ಇದು ಸಮ. ಇನ್ನು ಅದನ್ನೇ ಬೆಸ ಅಂತ ಕೇಳಿದ್ರು ಅಂದ್ರ ಇದಿಷ್ಟೇ ಬದಲಾಗತ್ತೆ. ಮೊದಲ ಎನ್ನ ಬೆಸ ಅಂತ ತಗೋತಾನೆ. ಇಲ್ಲಿ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವುದು ಅಂತ ಕೇಳ್ತಾನ. ಬೆಸ ಕೇಳಿದ್ರು ಅಂದ್ರ ಏನಂತ ಬರಿಬೇಕಾಗತ್ತೆ, n² ಅಂತ ಬರಿಬೇಕು. ಸಮ ಅಂದ್ರ ಎನ್ನ ಬ್ರಾಕೆಟ್ n+1, ಬೆಸ ಅಂದೆವು ಅಂತಂದ್ರ n² ಅಂತ. ಇದು ಮೊದಲನೇ ಪ್ರಶ್ನೆಕ್ಕ ಉತ್ತರ. ಎರಡನೇದ್ದು, ಒಂದು ಯಾದೃಚ್ಛಿಕ ಪ್ರಯೋಗದಲ್ಲಿ ಅಂದ್ರ ಸಂಭವನೀಯತೆಗೆ ಸಂಬಂಧಪಟ್ಟಿದ್ದು ಒಂದು ಘಟನೆಗೆ ಒಂದು ಘಟನೆ ಉಂಟಾಗುವುದನ್ನು ತಡೆಯುವ ಘಟನೆ. ಒಂದು ಘಟನೆ ಆಗ್ತದಂತ ತಿಳ್ಕೊಳ್ರಿ. ಈ ಘಟನೆ ಸ್ಟಾಪ್ ಮಾಡುತ್ತೆ. ಅಂದ್ರ ಈಗ ಒಂದ್ ಪೇಪರ್ ಕೂತೀರಿ ಅಂತಂದ್ರ ಪಾಸ್ ಆದ್ರಿ ಅಂತ ತಿಳ್ಕೊರಿ. ಅಲ್ಲಿ ನಪಾಸ್ ಏನಾಗುತ್ತೆ, ಸ್ಟಾಪ್ ಆಗಿಬಿಡುತ್ತೆ, ನಿಂತಿರ್ತದ. ನಪಾಸ್ ಆದ್ರಿ ಅಂತಂದ್ರ ಪಾಸ್ ಆಗೋದು ನಿಲ್ಲಿಸ್ತದ. ಅಥವಾ ಅದನ್ನು ಗೊತ್ತಾಗ್ಲಿಲ್ಲ ಅಂದ್ರ ಒಂದು ಆಟ ಆಡ್ಲಿಕತ್ತೀರಿ ಅಂತ ತಿಳ್ಕೊರಿ. ಆಟ ಆಡೋತ್ನಾಗ ಸೋಲ್ ಆಗ್ಬೇಕು, ಗೆಲುವು ಆಗ್ಬೇಕು. ಸೋಲ್ ಆಯ್ತು ಅಂದ್ರ ಗೆಲುವು ನಿಲ್ತದ, ಗೆಲುವು ಆಗ್ಬೇಕಾದ್ರ ಸೋಲು ನಿಲ್ತದ. ಹೌದಿಲ್ಲ? ಒಂದ್ ಆಯ್ತು ಅಂದ್ರ ಒಂದ್ ಆಗಲ್ಲ ಅಷ್ಟೇ. ಅಂತ ಘಟನೆಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ವರ್ಜ್ಯ ಘಟನೆಗಳು ಅಂತ ಕರಿತೀವಿ. ಅವಕ್ಕ ಏನಂತ ಕರಿತೀವಿ? ಅವಕ್ಕ ವರ್ಜ್ಯ ಘಟನೆಗಳು. ಅಂದ್ರ ಒಂದು ಘಟನೆ ಉಂಟಾಗುವುದನ್ನು ಮತ್ತೊಂದು ಘಟನೆ ತಡೆಯುವಂತ ಒಂದು ಘಟನೆಗಳೇನಿರ್ತಾವಲ್ಲ ಅದಕ್ಕ ವರ್ಜ್ಯ ಘಟನೆಗಳು ಅಂತ ಕರಿತೀವಿ. PQ ನಿರ್ದೇಶಾಂಕಗಳ ನಡುವಿನ ದೂರ. ಇಲ್ಲಿ ಮೂಲ ಬಿಂದುಗಳು ಅಂತ ಬರುತ್ತೆ. ಮೂಲ ಬಿಂದುಗಳಿಂದ P, Q ನಿರ್ದೇಶಾಂಕಗಳ ನಡುವಿನ ದೂರ. ಮೂಲ ಬಿಂದುಗಳು ಅಂದ್ರೆ ಯಾವ್ಯಾವು? 0, 0 ಅಂತ ಬರುತ್ತೆ. ಮೂಲ ಬಿಂದುಗಳು 0, 0. ನಿಮಗ್ ಕೊಟ್ಟಿದ್ದು P, Q ಅಂತ ಕೊಟ್ಟಾರ. ಹೌದಾ? ಮೂಲ ಬಿಂದುಗಳು 0, 0 ಆದಾಗ ಅದರ ನಿರ್ದೇಶಾಂಕಗಳು P, Q ಅಂದ್ರ ಯಾವುದೋ ನಂಬರ್ಸ್ ಅಂತ ತಿಳ್ಕೊರಿ. P, Q ಕೊಟ್ಟಾಗ ಇವುಗಳ ನಡುವಿನ ದೂರ ಕಂಡುಹಿಡಿಯೋದು D = 0, 0 ಬರಲ್ಲ. ಇಲ್ಲಿ P² ಪ್ಲಸ್ ಯಾವ್ದು ಬರುತ್ತೆ, Q² ಅಷ್ಟೇ ತಗೊಳ್ಳೋದು. ಯಾವಾಗ ಮೂಲ ಬಿಂದುಗಳು 0, 0 ಇದ್ದು ಅಂದ್ರ P² ಪ್ಲಸ್ Q² ಅಂತ ತಗೊಂಡು ರೂಟ್ ಹಾಕ್ಬೇಕು ಅದಕ್ಕ. ಆ ನಂತರ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯಿರಿ 7 ಸೆಂಟಿಮೀಟರ್ ತ್ರಿಜ್ಯ ಅಂತ ಕೊಟ್ಟನ. ಒಂದು ಗೋಳ ತೆಗೆದುಕೊಂಡಾಗ ಗೋಳದ ತ್ರಿಜ್ಯ ಅಂದ್ರ ಗೋಳದ ಮೇಲ್ಮೈ ವಿಸ್ತೀರ್ಣ = 4πr² ಅಂತ ಬರುತ್ತೆ. ಇಲ್ಲಿ 4ಕ್ಕೆ 4 × 22 7 6 ಎಷ್ಟು ಕೊಟ್ರು ಅವರು? 7 ಕೊಟ್ರು. 7 ಈ 7ಕ್ಕೆ ಹೋಯ್ತು. 22 4 88 × 7
7 ಎಂಟ್ಲೆ 56 ಕೈಲ 5 7 ಎಂಟ್ಲೆ 56 5 61 616 ಸೆಂಟಿಮೀಟರ್ ಸ್ಕ್ವೇರ್. ಇದು 4ನೇ ಲೆಕ್ಕದ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂತ ಹೇಳ್ಯಾರಲ್ಲ, ಅದರ ತ್ರಿಜ್ಯ 7 ಸೆಂಟಿಮೀಟರ್ ಕೊಟ್ಟಾರ. 7 ಸೆಂಟಿಮೀಟರ್ ಕೊಟ್ಟಾಗ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ 4πr² ಅಂತ ಬರುತ್ತೆ. 4πr² ತೆಗೆದುಕೊಂಡು ಬಿಡಿಸಿದಾಗ ಉತ್ತರ ಎಷ್ಟು ಬಂತು? 616 ಬಂತು. ಈ ರೀತಿಯಾಗಿ ನಾವು ಇವತ್ತು SLC ಪರೀಕ್ಷೆ ಮಾರ್ಚ್ ಏಪ್ರಿಲ್ 2018 ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಪ್ರಶ್ನೆಗಳನ್ನು ಬಿಡಿಸಿವಿ? 4 ಅಂತ. ಇನ್ನು ಉಳಿದಿತ್ತು ಮತ್ ನೋಡೋಣ. SLC ಪರೀಕ್ಷೆ ಮಾರ್ಚ್ ಮತ್ತು ಏಪ್ರಿಲ್ ದಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ 5ನೇದು ಅಂದ್ರ ಈಗಿನ ನಿಮ್ಗೆ ಸಿಲೆಬಸ್ ಹಾಕಿನೂ ಕೆಲವೊಂದು ಪ್ರಶ್ನೆಗಳದಾವ, ಅವು ನಿಮಗ್ ಗೊತ್ತಿಲ್ಲ. ಅದಕ್ಕ ಅವುಗಳನ್ನ ಬಿಟ್ಟು ಈಗ ನಿಮ್ಗೇನ್ ಅಭ್ಯಾಸ ಅದಲ್ಲ ಅದು ತೆಗೆದುಕೊಟ್ಟಿದ್ದ ಅಷ್ಟೇ. 5ನೇದು 14 ಮತ್ತು 21 ಮಹಸ ಕಂಡುಹಿಡ್ರಿ ಅಂತ ಹೇಳ್ಯಾನ. 14ರದು ಅವಿಭಾಜ್ಯ ಅಪವರ್ತನ ಬರೀಬೇಕು 2, ಆನಂತರ 7, ಆನಂತರ 1. 2 7 14, 14 14. ಇಲ್ಲಿ 21 ಕೊಟ್ರ 21. ಇಲ್ಲಿ ಎಷ್ಟು ನಂಬರ್ ಇರುತ್ತೋ ಅಷ್ಟು ತಗೊಳ್ಳೋದು. ತಗೊಂಡು ಅವಿಭಾಜ್ಯ ಅಪವರ್ತನಗಳ ಬರೆಯೋದು. ಬರದ ಬಳಕ ಇಲ್ಲಿ ಮಸಾರೆ ಕೇಳಿರ್ತಾರ ಅಥವಾ ಲಸ ಅಂತ ಕೇಳಿರ್ತಾರ. ಮಸ ಕೇಳಿದ್ರ ಇವಾಗ ಹೇಳ್ತೀವಲ್ಲ ಆ ರೀತಿಯಾಗಿ ಮಸ ಬರೀರಿ. ಲಸ ಕೇಳಿದ್ರ ಲಸ ಬಿಡಿಸಿ ತೋರ್ಸಿನಲ್ಲ ಆ ರೀತಿಯಾಗಿ ಲಸ ಬರೀಬೇಕು. ಮಸ ಕೇಳ್ಯಾರಂದ್ರ ಈ ಅಪವರ್ತನಗಳೇನದ ನೋಡ್ರಿ, ಈ ಅಪವರ್ತನಗಳಲ್ಲಿ 2ರಲ್ಲಿ ಇರ್ಬೇಕದು. ಇದ್ರಾಗನು ಇರ್ಬೇಕು, ಇದ್ರಾಗನು ಇರ್ಬೇಕು. 2 ತಗೊಂಡ್ರೆ ತಿಳ್ಕೊರಿ ಇದ್ರಾಗಿಲ್ಲ, 3 ತಗೊಂಡ್ರ ಇದ್ರಾಗಿಲ್ಲ, ಇವು ಬರಲ್ಲ. ಇವು 7 ತಗೊಂಡ್ರಿ ಅಂದ್ರ ಇದ್ರಾಗನು ಅದ, ಇದ್ರಾಗನು ಅದ, ಹೌದಲ್ಲ? ಹಾಗಾದ್ರ 7 ಬರ್ತದ. 1 ಅಂತ್ರ ಸಾಮಾನ್ಯ ಅಪವರ್ತನ ಇದ್ದೇ ಇರ್ತದೆ ಎಲ್ಲಕ್ಕೂ. ಮಸ ಎಷ್ಟಾಗತ್ತೆ ಇದ್ರದು? 7. ಇನ್ನು ಅದನ್ನೇ ಲಸ ಕೇಳಿದ್ರ ಮೊದಲಿನ ಪದದ ಅವಿಭಾಜ್ಯ ಅಪವರ್ತನಗಳು ಎಲ್ಲಾ ಬರ್ಕೋಬೇಕು. ಇದು ಮೊದಲನೇ ಪದದ್ದು 2 7 1 2 7 ಬರದೀವಿ. ಇನ್ನು 2ನೇ ಪದ ಏನಿರ್ತಲ್ಲ ಇದರದು ಅಪವರ್ತನಗಳು ಇಲ್ಲಿ ಬರೀಬೇಕು. ಬರೆಯ ಹೊತ್ನಾಗ ಇದ್ರಾನ ಯಾವ ಇಲ್ಲಿ ಬರ್ದೇವ್ ನೋಡ್ರಿ ಅವು ಬಿಟ್ಟು ಬರೆಯೋದು. 3 ಇದ್ರಾಗ ಬರ್ದಿದ್ದಿಲ್ಲ, ಬರ್ದೇವ್ ನಾವ್ ವಿನಾಯಕ. 7 ಈಗಾಗ್ಲೇ ಒಂದ್ಸಲ ಬರ್ದೇವಿ, ಅದಕ್ ಬಿಟ್ಟಿವಿ, ಹೌದಲ್ಲ? ಇವು ಒಟ್ಟು ಗುಣಸಾದು 2 7 14, 14 3 42. ಇದು ಲಸ. ಇದು ನಿಮಗ್ ಕೇಳಿದ್ದ ಈಗ ಮಸ ಕೇಳ್ಯಾರ. ಮಸ ಕೇಳ್ಯಾರಂದ್ರ ಉತ್ತರ ಎಷ್ಟು ಬರುತ್ತೆ? 7 ಬರ್ತದೆ. ಇನ್ನು ಮುಂದಿನ 6ನೇ ಪ್ರಶ್ನೆ, f(x) = x² - 3x³ + 2 ಈ ಬಹುಪದೋಕ್ತಿಯ ಘಾತಾಂಕ ಬರೆಯಿರಿ ಅಂತ ಹೇಳ್ತಾನವ. ಆದ್ದರಿಂದ f(x) = x² - 3x³ + 2 ಇದರದು ಘಾತಾಂಕ ಅಂತ ಹೇಳ. ಅಂದ್ರ ಅತಿ ಹೆಚ್ಚಿನ ಘಾತಾಂಕ ಎಷ್ಟಾಗತ್ತೆ ಇಲ್ಲಿ ಅಂತಂದ್ರ ಇದು 2 ಅದ, ಇದು 3 ಅದ. ಇದು 3 ದೊಡ್ಡದಲ್ಲ, ಘಾತಾಂಕ ಎಷ್ಟು? 3 ಅಂತ. ಸಮವೃತ್ತಗಳು ಅಂತ ಕೇಳ್ತಾನ. ಇದೇ ಏಕಕೇಂದ್ರೀಯ ವೃತ್ತಗಳೆಂದರೇನು ಅಂತ ಕೇಳಬಹುದು, ಅಥವಾ ಸರ್ವಸಮ ವೃತ್ತಗಳೆಂದರೇನು ಅಂತ. ಸರ್ವಸಮ ವೃತ್ತಗಳಂದ್ರ ಒಂದು ವೃತ್ತ, ಇದು ಒಂದು ವೃತ್ತದ ತಿಳ್ಕೊರಿತ್ತು. ಇದರದ್ದು ತ್ರಿಜ್ಯ OA ಒಂದು 3 ಸೆಂಟಿಮೀಟರ್ ಅದ ಅಂತ ಇರ್ಲಿ. ಇನ್ನೊಂದು ವೃತ್ತವನ್ನ ತೆಗಿತೀವಿ ನಾವು ಇಂಥದೇ. ಇದರದ್ದು ಕೇಂದ್ರ B ಅಂತ ಇರ್ಲಿ. ಇದು C, ಇದನ್ನು 3 ಸೆಂಟಿಮೀಟರ್ ತ್ರಿಜ್ಯ ಅದ ಅಂತ ತಿಳ್ಕೊರಿ. 2 ತ್ರಿಜ್ಯದ ಅಳತೆ ಎಷ್ಟದಾವ? 3 ಸೆಂಟಿಮೀಟರ್ ಅದಾವ. ಅದರ ತ್ರಿಜ್ಯಗಳು ಬೇರೆ ಬೇರೆ ಅದಾವ. ಇಲ್ಲೊಂದು ತ್ರಿಜ್ಯ ಅದ, ಇಲ್ಲೊಂದು ತ್ರಿಜ್ಯ ಅದ, ಹೌದಲ್ಲ? ಇದು OA 3 ಅದ, BC 3 ಅದ. ಆದ್ರ ಕೇಂದ್ರಗಳು ಏನದಾವ? ಬೇರೆ ಬೇರೆ. ತ್ರಿಜ್ಯಗಳು ಅಷ್ಟೇ ಅವಿಲ್ಲ ನೋಡ್ರಿ, ಇದನ್ನು 3 ಇದ್ರು 3. ಆದ್ರ ಕೇಂದ್ರಗಳು ಬೇರೆ ಬೇರೆ ಅದಾವ. ಅಂದ್ರ ತ್ರಿಜ್ಯಗಳು ಸಮನಾಗಿದ್ದು, ಉತ್ತರ ತ್ರಿಜ್ಯಗಳು ಸಮನಾಗಿದ್ದು ಕೇಂದ್ರಗಳು ಬೇರೆಯಾಗಿದ್ದರೆ, ಕೇಂದ್ರ ಬಿಂದು ಏನಾಗಿರ್ಬೇಕು? ಬೇರೆ ಬೇರೆ ಆಗಿರ್ಬೇಕು. ಕೇಂದ್ರಗಳು ಬೇರೆ ಬೇರೆಯಾಗಿದ್ದರೆ ಅವುಗಳಿಗೆ ಏನಂತ ಕರಿತೀವಿ ನಾವು?
ಅವುಗಳಿಗೆ ಸರ್ವಸಮ ವೃತ್ತಗಳು ಎನ್ನುವರು. ವೃತ್ತಗಳು ಎನ್ನುವರು. ತ್ರಿಜ್ಯಗಳು ಒಂದೇ ಇರ್ತಾವ. ಎರಡೂ ವೃತ್ತದ ತ್ರಿಜ್ಯಗಳು ಒಂದೇ ಇರ್ತಾವ. ಆದ್ರ ಕೇಂದ್ರಗಳು ಏನಾಗಿರ್ತಾವಲ್ಲಿ ಬೇರೆ ಬೇರೆ ಆಗಿರ್ತಾವ. ಇನ್ನ ಎರಡೂ ವೃತ್ತದ ತ್ರಿಜ್ಯದ ಈಗ ಒಂದೇ ವೃತ್ತದಾಗ ಎರಡು ವೃತ್ತ ತೆಗದೇವ ಅಂತ ತಿಳ್ಕೊರಿ. ಇದು ಒಂದ್ ವೃತ್ತ, ಇದು ಒಂದ್ ವೃತ್ತ ತೆಗದೇವು ಅಂತಂದ್ರ ಇದಕ್ಕೆ ಏನಂತ ಕರಿತೀವಿ ನಾವು? ಅಂದ್ರ ಕೇಂದ್ರ ಒಂದೇ ಇರ್ತದ. ಇಲ್ಲಿ ತ್ರಿಜ್ಯಗಳು ಏನಾಗಿರ್ತಾವ? ಬೇರೆ ಬೇರೆ ಇರ್ತಾವ. ತ್ರಿಜ್ಯಗಳು ಒಂದೇ ಇದ್ದು ಕೇಂದ್ರಗಳು ಬೇರೆ ಬೇರೆ ಆಗಿದ್ರ ಏಕಕೇಂದ್ರೀಯ ವೃತ್ತಗಳು. ತ್ರಿಜ್ಯ ಒಂದೇ ಇದ್ದು ಇಲ್ಲಿ ತ್ರಿಜ್ಯ ಇದು ಒಂದು, ಇದು ಒಂದು ಅಂತ ಹೇಳ್ಕೊರಿ. ಇವೆರಡು ತ್ರಿಜ್ಯಗಳು. ಎರಡು ತ್ರಿಜ್ಯಗಳು ಬೇರೆ 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 ಇರ್ತಾವ. ಅವು ಎರಡು ತ್ರಿಜ್ಯಗಳು ಬೇರೆ ಬೇರೆ ಆಗಿದ್ದು ಕೇಂದ್ರ ಒಂದೇ ಇರುತ್ತೆ. ಇದು ಏಕಕೇಂದ್ರೀಯ. ಎರಡು ಕೇಂದ್ರಗಳು ಬೇರೆ ಬೇರೆ ಆಗಿದ್ದು ತ್ರಿಜ್ಯಗಳೇನಾಗಿರ್ತಾವ? ಒಂದೇ ಇರ್ತಾವ. ಇಲ್ಲಿ ತ್ರಿಜ್ಯಗಳು ಸಮ ಇರ್ತಾವ, ಕೇಂದ್ರಗಳು ಬೇರೆ ಇರ್ತಾವ. ಇಲ್ಲಿ ತ್ರಿಜ್ಯಗಳು ಬೇರೆ ಬೇರೆ ಇರ್ತಾವ, ಕೇಂದ್ರ ಮಾತ್ರ ಒಂದೇ ಇರುತ್ತದೆ. ಇದು ಏಕಕೇಂದ್ರೀಯ ವೃತ್ತಗಳು, ಇದು ಸರ್ವಸಮ ವೃತ್ತಗಳು. ಇವಾಗ ಸರ್ವಸಮ ವೃತ್ತಗಳು ಕೇಳ್ಯಾರ. ನಾಳೆ ನಿಮ್ ಪರೀಕ್ಷೆಯಲ್ಲಿ ಏಕಕೇಂದ್ರೀಯ ವೃತ್ತಗಳು ಎಂದರೇನು ಅಂತ ಕೇಳಬಹುದು. ಅವಾಗ ಏಕಕೇಂದ್ರೀಯ ವೃತ್ತಗಳು ಅಂತಂದ್ರ ಕೇಂದ್ರ ಬಿಂದು ಒಂದೇ ಆಗಿದ್ದು ತ್ರಿಜ್ಯಗಳು ಬೇರೆ ಬೇರೆ ಆಗಿದ್ದಾರೆ ಅಂತ ಬರೀಬೇಕು. ಅಥವಾ ಸರ್ವ ಸಮ ವೃತ್ತಗಳೇನಂತ ಕೇಳಿದ್ರ ಈಗ ಇಲ್ಲಿ ಬರೆಸಿನಲ್ಲ, ಇದನ್ನ ಬರೀಬೇಕು. 8ನೇ ಪ್ರಶ್ನೆ, ಸೈನ್ ಥೀಟಾ 5/13 ಆದರೆ ಕೋಶಕ್ ಥೀಟಾದ ಬೆಲೆ ಎಷ್ಟು? ಇಲ್ಲಿ ಒಂದು ನಿಶ್ಚಿತ ಪ್ರಶ್ನೆ ಕೇಳ್ತಾರ ನಿಮ್ಗೆ. ಸೈನ್ ಥೀಟಾ ಕೇಳಿರ್ತಾನ, ಕೋಶಕ್ ಥೀಟಾ ಅಂತ ಕೊಡ್ತಾನ, ಹೌದಾ? ಆನಂತರ ಕಾಸ್ ಥೀಟಾ ಅಂತ ಕೊಟ್ಟಿರ್ತಾರ, ಶಕ್ ಥೀಟಾ ಅಂತ ಕೇಳ್ತಾರ. ಟ್ಯಾನ್ ಥೀಟಾ ಅಂತ ಕೊಟ್ಟಿರ್ತಾರ, ಕಾಡ್ ಥೀಟಾ ಅಂತ ಕೇಳಿರ್ತಾರ. ಮೂರ ಒಂದು ಕೇಳ್ತಾರ ಪ್ರಶ್ನೆ. ಸೈನ್ ಥೀಟಾದ ಬೆಲೆ ಅವರು ಕೊಟ್ಟಿರ್ತಾರ. ಇದರದ್ದು ವಿರುದ್ಧವೇ ಕೋಶಕ್ ಥೀಟಾ ಇರ್ತದ. ಇಲ್ಲಿ ಸೈನ್ ಕೊಟ್ರ ಕೋಶಕ್ ಅಪೋಸಿಟ್ ಇರುತ್ತೆ, ಕಾಸ್ ಕೊಟ್ರ ಶಕ್ ಅದರ ವಿರುದ್ಧ ಇರುತ್ತೆ, ಟ್ಯಾನ್ ಕೊಟ್ರ ಅದರ ವಿರುದ್ಧ ಕಾಟ್ ಅಂತ. ಅಂದ್ರ ಇದು ಉರುಪಟ್ಲೆ ಮರೆ ಬರೆಯೋದು ಅಷ್ಟೇ, ವಿರುದ್ಧ ಪದ ಅಂದ್ರ. ಇವಾಗ ಸೈನ್ ಥೀಟಾ ಅಂತ ಕೊಟ್ರ ಅವ್ರು. ಸೈನ್ ಥೀಟಾದ ಬೆಲೆ 5/13 ಅಂತ ಕೊಟ್ಟಾರ. ಹಾಗಾದ್ರ ಕೋಶಕ್ ಥೀಟಾ ಬೇಕು. ಕೋಶಕ್ ಥೀಟಾದ ಬೆಲೆ 5/13 ಇದ್ದಿದ್ದು 13/5. ಎಷ್ಟೇ ಕೆಲಸ ಇಲ್ಲ. ಇವಾಗ ಸೈನ್ ಕೊಟ್ರ ಕೋಶಕ್, ಅದನ್ನೇ ಕಾಸ್ ಕೊಟ್ಟಿರ್ತಾರ. ಕಾಸ್ ಥೀಟಾ = 1/2 ಅಂತ ಕೊಟ್ಟಿರ್ತಾರ ಉದಾಹರಣೆಗೆ. ಅದನ್ನೇ ಶಕ್ ಥೀಟಾ ಕೇಳಿರ್ತಾರ. 1/2 ಕೊಟ್ರ 2/1 ಬರೆಯೋದು. ಈ ರೀತಿಯಾಗಿ ಟ್ಯಾನದ ಬೆಲೆ ಕೊಟ್ಟಿರ್ತಾರ ಅವರು ಇಂತಿಷ್ಟು ಅಂತ, ಅದನ್ನೇ ಕಾಟದ ಬೆಲೆ ಕೇಳ್ತಾರ ಅಲ್ಲಿ. ಇದು ಏನ್ ಕೊಟ್ಟಿರ್ತಾರಲ್ಲ ಅದರದ್ದು ಅಪೋಸ್ ಪದನೆ ಇಲ್ಲಿ ಬರಿಬೇಕಷ್ಟೆ. ಆನಂತರ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳ್ತಾನ ಅಲ್ಲಿ. ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ = 2πr ಬ್ರಾಕೆಟ್ r + h ಅಂತ. ಇದು ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. 10ನೇ ಲೆಕ್ಕ, 3 + 7 + 11 ಈ ಸಮಾಂತರ ಶ್ರೇಣಿಯ 10 ಪದಗಳ ಮೊತ್ತ ಕಂಡು ಹಿಡಿಯಿರಿ. ಇದು ಕೊಟ್ಟಿದ್ದು ಶ್ರೇಣಿ. ಇದರಿಂದ 10 ಪದ, 20, 15 ಹಿಂಗ್ ಕೇಳ್ತಾರ ಅವ್ರು. ಈಗ ಕೇಳಿತ್ತು 10 ಪದಗಳ ಮೊತ್ತ ಕೇಳ್ಯಾರ ಅವ್ರು. ಇದು 3, 7, ಆನಂತರ 11 ಈ ತೆರನಾಗಿ ಕೊಟ್ಟಿದ್ದು. ಮೊದಲ ಪದ ಇಲ್ಲಿ 3. ಮೊದಲ ಪದ ಎಷ್ಟಾಗತ್ತೆ? 3 ಆಗತ್ತೆ. ಸಾಮಾನ್ಯ ವ್ಯತ್ಯಾಸ 7ರಲ್ಲಿ 3 ಅಥವಾ 11ರಲ್ಲಿ 7 ಕಳಿಬೇಕು. ಹಾಗಾದ್ರ 7ರಾಗ 3 ಕಳೆದ್ರ 4. ಎನ್ನದ ಬೆಲೆ ಬರುತ್ತೆ. ಎನ್ ಅಂದ್ರ ಪದಗಳ ಕೊಟ್ಟಿರ್ತಾರ 10, 15, 20, 30 ಅಂತ ಹಿಂಗ್ ಕೊಡ್ತಾರ ಅವ್ರು. ಈಗ 10 ಅಂತ ಕೊಟ್ರವ್ರು.
10 ಪದಗಳ ಮೊತ್ತ ಎಷ್ಟು, ಎನ್ ಅಂತ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ಎಸ್ ಎನ್ ಈಕ್ವಲ್ ಟು ಎನ್ ಅಪಾನ್ 2a ಪ್ಲಸ್ ಎನ್ ಮೈನಸ್ 1d. ಎಸ್ 10, ಎನ್ನದ ಬೆಲೆ 10 ಅಪಾನ 2, 2ಕ್ಕ 2, ಏದ ಬೆಲೆ 3 ಪ್ಲಸ್ ಎನ್ನದ 10 ಪದಗಳು ಅಂತ ಹೇಳ್ಯಾರ ಅವರು. 10 ಮೈನಸ್ 1, ಡಿ ಅದ ಸಾಮಾನ್ಯ ವ್ಯತ್ಯಾಸ 4 ಅಂತ. 2 1 2 5 5, 2 3 6 ಪ್ಲಸ್ 10ರಾಗ 1 ಕಳೆದ್ರ 9, 9 4 ಎಷ್ಟು 36. ಇಲ್ಲಿ 5 36 1 6 ಕೂಡಿಸ್ಬೇಕು, 40 ಎಷ್ಟಾಗಿತ್ತು 2 ಆಯ್ತು. 36ರಲ್ಲಿ 6 ಕೂಡಿಸೋರ 42. ಇವಾಗ 42ಕ್ಕ 5ಕ್ಕ ಗುಣಿಸ್ಬೇಕು, 5 2 10, 5 4 20, 21 ಅಂದ್ರ 10 ಪದಗಳ ಮೊತ್ತ 210 ಆಗತ್ತೆ. 10 ಪದಗಳ ಮೊತ್ತ 210 ಆಗಿದೆ. ಇದು ಅಪ್ಲೈಡ್ ಕ್ವೆಶನ್ಸ್. ಇದು ನಿಮ್ಮ ಪುಸ್ತಕದಾಗ ಹುಡುಕಾಡಿದ್ರೆ ಸಿಗಲ್ಲ. ಅದು ಇಲ್ಲ ಅಂದ್ರ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನ್ ಬರುತ್ತಲ್ಲ, ಅದರಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ತಗೊಂಡ್ರ ಸಮಾಂತರ ಶ್ರೇಣಿಯನ್ನು ತೆಗೆದುಕೊಂಡಾಗ ಸಮಾಂತರ ಶ್ರೇಣಿಯಲ್ಲಿ ಅಪ್ಲೈಡ್ ಆಗ್ತಾವ ಕ್ವಶನ್ ಅನ್ವಯ ಆಗತ್ತೆ. ಅಂದ್ರ ಪುಸ್ತಕದಾಗ ಇದ್ದಿದ್ದು ಕೊಟ್ಟಿರಲ್ಲ, ಅದಕ್ಕ ಅನುಸಾರವಾಗಿ ಅದಕ್ಕೆ ಅನ್ವಯವಾಗಿ ಅದರಂಗೆ ಬೇರೆ ಲೆಕ್ಕ ಕೊಟ್ಟಿರ್ತಾನ. ಓದ್ಕೋಬೇಕು. ಇಲ್ಲಿ ಓದ್ಕೊಂಡ್ರ ಏನೇನ್ ಆಗ್ತದ ಅಂತ ಗೊತ್ತಾಗತ್ತೆ. ಇಲ್ಲಿ ಯಾವ ರೀತಿಯಾಗಿ ಬಿಡಿಸ್ಬೇಕಿದು ಅನ್ನುವಂಥದ್ದು. ಒಂದು ಕುದಿಯುವ ನೀರಿನ ಬಿಂದು 24 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಅದು ಸ್ಟಾರ್ಟಿಂಗ್ ಪಾಯಿಂಟ್. ಅದು ಅಂದ್ರ ಎ ಈಕ್ವಲ್ ಟು 24 ಡಿಗ್ರಿ ಸೆಲ್ಸಿಯಸ್. ಇದು ಮೊದಲಿನ ಕುದಿಯುವ ನೀರಿನ ಬಿಂದು ಸ್ಟಾರ್ಟ್ ಇಲ್ಲಿದಿಂದ ಆಯ್ತು. ಅದರನ್ನು ವೀಕ್ಷಿಸಿದಾಗ, ಆ ಕುದಿಯುವ ನೀರಿನ ಬಿಂದುವನ್ನು ವೀಕ್ಷಿಸಿದಾಗ ಪ್ರತಿ ನಿಮಿಷಕ್ಕೆ 4 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗುತ್ತದೆ ಅಂತ. ಪ್ರತಿ ನಿಮಿಷ, 1 ನಿಮಿಷ ದಾಟ್ತಂದ್ರ 24 ಇದ್ದಿದ್ದು 28 ಆಗತ್ತೆ. 28 ಇದ್ದಿದ್ದು ಮತ್ತೊಂದು ನಿಮಿಷ ಐತಂದ್ರ 32 ಆಗತ್ತೆ. ಅಂದ್ರೆ ಇದು ಏನದಲ್ಲ, ಇದು ಶೀದ ಬೆಲೆ ಆಗತ್ತೆ. 4 ಡಿಗ್ರಿ ಬೆಲೆ ಎಷ್ಟಾಗತ್ತೆ 4 ಡಿಗ್ರಿ ಸೆಲ್ಸಿಯಸ್ ಅಂದ್ರ ಏರಿಕೆ ಆಗದ. ಇದು ಅದರ ಉಷ್ಣತೆ ಎಷ್ಟು ಡಿಗ್ರಿ ತಲುಪ್ಯದಪ್ಪ ಅಂದ್ರ 100 ಡಿಗ್ರಿ ಆಗ್ಯದ. ಲಾಸ್ಟ್ 100 ಡಿಗ್ರಿ ಅಂತ ಕೊಟ್ಟ ನಿಮಗ, 100 ಡಿಗ್ರಿ ಸೆಲ್ಸಿಯಸ್ ಅಂತ. ಅದೇ ಎ ಎನ್ನದ ಬೆಲೆ 100 ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀವಿ. ಅದಕ್ಕೆ ಲಾಸ್ಟ್ ಪಾಯಿಂಟ್ ಇದು. ಅಂದ್ರ ಹೆಂಗೈತಿ ಇದು, 24 ಡಿಗ್ರಿ ಸೆಲ್ಸಿಯಸ್ ಮೊದಲಿದ್ದಿದ್ದು, ಆ ನಂತರ 4 ಡಿಗ್ರಿ ಸೆಲ್ಸಿಯಸ್ ಕೂಡ್ತು, 28 ಡಿಗ್ರಿ ಸೆಲ್ಸಿಯಸ್ ಆಯ್ತು. ಮತ್ತ 4 ಕೂಡ್ತು, 32 ಡಿಗ್ರಿ ಸೆಲ್ಸಿಯಸ್ ಆಯ್ತು. ಹಿಂಗ ಡ್ಯಾಸ್ಟೇಜ್ ಲಾಸ್ಟ್ ಪಾಯಿಂಟ್ ಎಲ್ಲಿ ನಿಂತದಂದ್ರ 100 ಡಿಗ್ರಿ ಸೆಲ್ಸಿಯಸ್ ನಿಂತು ಬಿಡದ. ಹಾಗಾದ್ರ ಇಲ್ಲಿ ಎಷ್ಟು ನಿಮಿಷಗಳಾಗ್ಯಾವ ಅಂತ, 100 ಡಿಗ್ರಿ ಸೆಲ್ಸಿಯಸ್ ಆಗ್ಬೇಕಾದ್ರ ಎಷ್ಟು ನಿಮಿಷ ತೆಗೆದುಕೊಳ್ತು ಅಂತ ಕೇಳ್ತಾನಲ್ಲಿ. ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ. ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಆ ನಂತರ ಡಿ. ಎ ಎನ್ ಅಂದ್ರ ಇದೆ 100 ಅಂತ ಬರೆಯೋದು. ಎ ಅಂದ್ರ 24 ಮೊದಲಿನ ಕುದಿಯುವ ನೀರಿನ ಬಿಂದು. ಎನ್ ಅಂದ್ರ ಗೊತ್ತಿಲ್ಲ, ಇದನ್ನೇ ಕಂಡುಹಿಡಿಬೇಕು. ಅದ ಮೈನಸ್ 1, ಡಿ ಅಂದ್ರ 4. 100 24, 4ರಿಂದ ಇದಕ್ಕ 4ರಿಂದ ಇದಕ್ಕ ಗುಣಿಸ್ಬೇಕು. 4 ಎನ್, 4 1 4 ಅಂತ. ಆ ನಂತರ 100 ಕಡೆ 100 ಈಕ್ವಲ್ ಟು 24ರಾಗ 4 ಕಳಿಬೇಕು, 20 ಉಳಿತದೆ. 24 4 ಕಳೆದ್ರ 20 ಪ್ಲಸ್ 4 ಎನ್
ಇದು ಈ ಕಡೆ ಸರಿಸ್ಬೇಕು. 4n ಅಂತ ಬರೋದು 100 ಅಂತ ಬರ್ಕೊಂಡು ಅದರ ಕಡೆ +20 ಸರಿಸಿದ್ರೆ ಎಷ್ಟಾಗುತ್ತೆ? -20. 4n = 100ರಾಗ 20 ಕಳಿಬೇಕು, 80 ಆಗುತ್ತೆ. ಎನ್ನದ ಬೆಲೆ ಬೇಕು. 80ಕ್ಕ 4ರಿಂದ ಭಾಗಿಸ್ಬೇಕು. 4 1 4 20 ಅಂತ ಆಯ್ತು. n = 20 ಅಂತ ಬಂತು. ಅಂದ್ರ ಎಷ್ಟು ನಿಮಿಷಗಳು ತೆಗೆದುಕೊಳತ್ತು ಅಂದಂಗಾಯ್ತು. 20ನೇ ಪದ ಅಥವಾ 20ನೇ ಪದ 100 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಅಂದ್ರೆ ಎಷ್ಟು ನಿಮಿಷ ಆಗ್ತಾವ? 20 ನಿಮಿಷ ಆಗಲ್ಲ. ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಕೂಡಿರುತ್ತದ. 20ರಾಗ ಒಂದು ಕಳೆದ್ರೆ ಎಷ್ಟು? 19. 20 - 1 ಸ್ಟಾರ್ಟಿಂಗ್ ಒಂದು ಪಾಯಿಂಟ್ ಇರುತ್ತಲ್ಲ, ಇದು ಬಿಟ್ರ 19 ನಿಮಿಷ ಆಗಿರುತ್ತದೆ ಅಲ್ಲಿಗೆ. ಈ ಪ್ರಶ್ನೆ ಫಿಕ್ಸ್ ಇದು. 2 + √5 ಅಂತ ಕೊಟ್ಟಿರ್ತಾನ. √5 ಅಂತ ಇರುತ್ತದ ಬರೀ. ಕೆಲವೊಂದ್ಸಲ ಹಿಂಗನು ಕೊಟ್ಟಿರ್ತಾರ. √5, √7, √3 ಹಿಂಗ್ ಕೊಟ್ಟಿರ್ತಾರ. ಕೊಟ್ಟು ಒಂದು ಅಭಾಗಲಬ್ಧ ಸಂಖ್ಯೆಯಂದು ಸಾಧಿಸಿ ಅಂತ ಹೇಳಿರ್ತಾನ. ಅಥವಾ ಹೀಗ್ ಕೊಡ್ಲಿಲ್ಲಪ್ಪ ಅಂದ್ರ ಈ ರೀತಿಯಾಗಿ 2 ಪದಗಳು ಕೊಟ್ಟಿರ್ತಾರ ಅಲ್ಲಿ. ಅಂದ್ರ ಇಲ್ಲಿ ಅದಲ್ಲ, ಈ ತರನಾಗಿ 2 + √5 ಇಲ್ಲಿ ಪ್ಲಸ್ ಇರ್ತದಂತೇನಿಲ್ಲ, ಮೈನಸ್ನು ಇರಬಹುದು. ಇವಾಗ ಇದು ಇಂಥವು ಫಿಕ್ಸ್ ಆಗಿ ಕ್ವಶನ್ಸ್. ಇದು ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು. ಇದು ಪ್ರಾಕ್ಟೀಸ್ ಮಾಡಿದ್ರ ಅಂಕ ಸಿಗುತ್ತೆ. ಮತ್ ಇದನ್ನು ಸುಮ್ಮನೆ ನೋಡ್ಕೋತ್ ಕೂತ್ರಿ ಅಂದ್ರ ಆಗಲ್ಲ. ಇದು ಹೆಂಗ್ ಬಿಡಿಸ್ಬೇಕು ಅಂತಂದ್ರ 2 + √5 ಕೊಟ್ಟಿದ್ ಬರ್ಕೋಬೇಕು. ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೋಬೇಕು. ಮೊದಲ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಂಡ್ರಿ. ಇದಕ್ ಒಂದು ಏನಂತ ಹೇಳಿದ್ರಿ ಅಂದ್ರ ಭಾಗಲಬ್ಧ ಸಂಖ್ಯೆ ಅಂದ್ರ ರ್ಯಾಷನಲ್ ನಂಬರ್ ಅಂತ ಹೇಳಿದ್ರಿ. ಇದು ಇಷ್ಟು ಆಗಿರ್ಲಿ ಅಂತ ತಗೊಂಡ್ರಿ. ತಗೊಂಡ ಬಳಕ ಇದನ್ನೇ 2 √5 m/n. m/n ಅರೆ ತಗೋರಿ, p/q ಅರೆ ತಗೋರಿ, a/b ಅರೆ ತಗೋರಿ, ಯಾವದಾರೆ ಒಂದ್ ತಗೋರಿ. 2 + √5 m/n ಅಂತ ತಗೊಂಡಾಗ ಇಲ್ಲಿ √5 ಅಭಾಗಲಬ್ಧ ಸಂಖ್ಯೆ ಅಂತ ಗೊತ್ತದ ನಿಮ್ ಮೊದಲೇ. ಇದು ಇದ್ದಲ್ಲೇ ಇಟ್ಟು ಇದು ಪದ ಈ ಕಡೆ ಸರಿಸ್ಬೇಕು. ಅಂದ್ರ √5 = m/n ಇದರ ಕಡೆ ಇದು ಸರಿಸ್ಬೇಕು. -2 +2 ಅದಲ್ಲೇ, ಇದು -2 ಆಗತ್ತೆ. ಇದ್ರ ಕೆಳಗೆ ಏನು ಇರ್ಲಂದ್ರ 1 ಇರ್ಲಿ. √5 ತೆಗೆದುಕೊಂಡಾಗ n ಮತ್ತು 1 ಲಸ n ಅಂತ ಬರುತ್ತೆ. n 1 1 n ಅಂತ ಬಂತು. m × 1 m, 2 × n 2n -2n. ಇಷ್ಟು ಮಾಡ್ಲಿಕ್ಕೆ ಬರುತ್ತೆ. √5 ಯಾವ ಸಂಖ್ಯೆ? ಇದು ಅಭಾಗಲಬ್ಧ ಸಂಖ್ಯೆ. √5 ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಬರೀಬೇಕು. √5 ಇದು ಭಾಗಲಬ್ಧ ಸಂಖ್ಯೆ ಅಲ್ಲ. √5 ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದ್ರ √5 ಯಾವ ಸಂಖ್ಯೆ? ಇದು ಅಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡ್ರಿರ್ಲಿ, ಇಲ್ಲಿ ಬಂತು ಅಲ್ಲ ಅಂತ ಹೇಳಕತ್ತೀರಿ. ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದ್ರ ಇದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರಿ. ಹಾಗಾದ್ರ √5 m-2n/n ಬರ್ಬೇಕಾದ್ರ ಇದೇ ದಿಂದೇ ಬಂದದಲ್ಲ. ದೇರ್ಫೋರ್ ಅಂತ ತಗೊಂಡು 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಲಾಸ್ಟ್ ಉತ್ತರ ಬರೀಬೇಕು. 1 ರಿಂದ 6 ಸಂಖ್ಯೆಗಳನ್ನು ಹೊಂದಿರುವ ಒಂದು ದಾಳವನ್ನು ಎಸೆಯಲಾಗಿದೆ ಅಂತ. ಅಂದ್ರ s = 1 2 3 4 5 6.
ಅಂದ್ರ ಎನ್ ಆಫ್ ಎಸ್ ಇಕ್ವಲ್ ಟು ಎಷ್ಟು ಬರುತ್ತೆ ಅಂದ್ರ 6. ಯಾಕಂದ್ರ ಒಂದು ಸಲ ಮಾತ್ರ ಎಸೆಯಲಾಗಿದೆ ಅಂತ ಹೇಳ, ಒಂದೇ ಸಲ ಅಂತ ಹೇಳ್ಯಾರ. ಯಾದೃಚ್ಛಿಕವಾಗಿ ಸಮ ಸಂಖ್ಯೆ ಪಡೆಯುವುದು, ಸಮ ಸಂಖ್ಯೆ ಪಡೆಯುವುದು. ಸಮ ಸಂಖ್ಯೆ ಪಡೆಯುವುದು ಅಂದ್ರ ಇಲ್ಲಿ ಎ ಇಕ್ವಲ್ ಟು ಸಮ ಸಂಖ್ಯೆ ಯಾವ್ಯಾವಿದ್ರಾಗ 2, 4, 6 ಇವು ಸಮ ಸಂಖ್ಯೆಗಳಲ್ಲಿ 2, 4, 6. ಎನ್ ಆಫ್ ಎ ಇಕ್ವಲ್ ಟು ಎಸ್ ಅದಾವ ಇವು 1, 2, 3 ಅವು. ಅಂದ್ರ ಎನ್ ಆಫ್ ಎ ಇಕ್ವಲ್ ಟು 3. ಪ್ರೊಬೆಬಿಲಿಟಿ ಎ ಅಂತ ಕೇಳುತ್ತ ನಾವು, ಸಂಭವನೀಯತೆ ಎನ್ ಆಫ್ ಎ ಅಪಾನ ಎನ್ ಆಫ್ ಎಸ್. ಎನ್ ಆಫ್ ಎ ಅಂದ್ರೆ ಎಷ್ಟು? 3. ಎನ್ ಆಫ್ ಎಸ್ ಅಂದ್ರೆ ಎಷ್ಟು? 6. 3 ಒಂದ್ಲೆ 3, 2ಲೆ 1 ಅಪಾನ 2. ಇನ್ನ 3ರ ಗುಣಲಬ್ಧ ಅಂತ ಹೇಳ್ತಾನೆ. 2 ಪದ ಗುಣಿಸಿದ್ರ 3ರ ಗುಣಲಬ್ಧ 3 ಆಗ್ಬೇಕು. 2 ಪದ ಗುಣಿಸಿದ್ರೆ ಎಷ್ಟು ಆಗ್ಬೇಕಲ್ಲಿ? 3. ಹಂಗಾದ್ರ ಬಿ ಇಕ್ವಲ್ ಟು ಯಾವ್ಯಾವ ಬರ್ತಾವ ನೋಡ್ರಿ. 1 3ಲೆ 3, 3 ಒಂದ್ಲೆ 3 ಅಷ್ಟೇ ಬರುತ್ತೆ. 1 3 3 1 ಇವೆರಡು ಗುಣಿಸಿದ್ರೆ ಮಾತ್ರ 3 ಆಗತ್ತೆ. ಅಂದ್ರ ಎಷ್ಟ ಅದಾವ ಇವು? 2 ಆಗ್ತಾವ. ಅಂದ್ರ 1 3 3 1 2 ಆಗತ್ತೆ. ಹಾಗಾದ್ರ ಇಲ್ಲಿ ಎನ್ ಅಥವಾ 1 3 ಅಂತ ಅಷ್ಟೇ ಬರ್ಕೊಂಡ್ರು ಬರುತ್ತೆ. ಇಲ್ಲಿ 2 ಸಲ ಅಂತ ಇಲ್ಲ. ಇವಾಗ ನೀವು ಇಲ್ಲಿ 1 ಮತ್ತು ಎಷ್ಟಂತ ಬರೀಬೇಕು? 3. 1 3 3 1. ಆದ್ದರಿಂದ ಎನ್ ಆಫ್ ಬಿ ಇಕ್ವಲ್ ಟು ಎಷ್ಟು? 2. ಆದ್ದರಿಂದ ಸಂಭವನೀಯತೆ ಪ್ರೊಬೆಬಿಲಿಟಿ ಬಿ ಅಂತ ಬರುತ್ತೆ. ಇಲ್ಲಿ ಬರ್ಕೊಳ್ಳೋಣ. ಆದ್ರೆ ಪ್ರೊಬೆಬಿಲಿಟಿ ಬಿ ಇಕ್ವಲ್ ಟು 2 ಆನಂತರ 3 ಅಂದ್ರ 2 ಸಂಭವನೀಯತೆ ಎಷ್ಟದ? 6. 2 ಒಂದ್ಲೆ 2 3ಲೆ 1 ಅಪಾನ 3.